ಸುರಪುರ ತಾಲೂಕು ಆಸ್ಪತ್ರೆಯಲ್ಲಿ ರೋಗಿಗಳು ವೈದ್ಯರಿಲ್ಲದೆ ಪರದಾಡುವ ಸ್ಥಿತಿ ಎದುರಾಗಿದೆ. ನಿನ್ನೆ ರಾತ್ರಿ ಹೆರಿಗೆ ನೋವಿನಿಂದ ಬಳಲುತ್ತಿದ್ದ ಮಹಿಳೆಯನ್ನು ತಾಲೂಕು ಆಸ್ಪತ್ರೆಗೆ ಕರೆತರಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ್ ಎನ್ನುವರು ಗರ್ಭಿಣಿ ಮಹಿಳೆಗೆ ಸರಿಯಾದ ಆರೈಕೆ ಮಾಡದೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದ ವೈದ್ಯರ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಕರವೇ ಕನ್ನಡಿಗರ ಧ್ವನಿ ಜಿಲ್ಲಾಧ್ಯಕ್ಷ ರೆಡ್ಡಿ ಅವರು ಬಂದು ಪ್ರಶ್ನಿಸಿದಾಗ ದಬ್ಬಾಳಿಕೆಯಿಂದ ದರ್ಪ ತೋರಿರುವುದು ಕಂಡುಬಂದಿದೆ. ಡಾಕ್ಟರ್ ಗುಂಡಗಿರಿ ಮಾಡಕತ್ತ ನೀನು ಪಬ್ಲಿಕ್ ಬ್ಯಾಗ್ ನೀನು ಕೇಳಕ್ ಬಂದ್ರಿ ಕೇಳ ಮೇಡಮ್ ಅವ್ರಿಗೆ ಕೇಳಕ್ ಬಂದಿಲ್ಲ ಅಲ್ಲ ನೀ ಏನು ಹೊಡ್ಯಾಕ್ ಬರ್ತೀನಿ ಹೊಡ್ಯಾಕ್ ಬರ್ತೆ ಮತ್ತೆ ಕೈ ಎತ್ತಿ ಹೊಡ್ಯಾಕ್ ಬರ್ತೀನಿ ನೀವು ಹೊಡ್ಯಾಕ್ ಬರ್ತೀನಿ ಎಷ್ಟು ಮಂದಿ ಹೊಡಿ ನೋಡು ಅಲ್ಲ ಹೊಡಿ ನೋಡು ಎಷ್ಟು ಮಂದಿ ಹೊಡಿತೀನಿ ಅಲ್ಲ ಹೊಡಿನ ಅಲ್ಲ ಹೊಡಿನ ಅಲ್ರಿ ಡಾಕ್ಟರ್ ಎಷ್ಟು ಮಂದಿ ಹೊಡ್ಯಾಕ್ ಬರ್ತೀನಿ ಬರ್ರಿ ಹೊಡ್ಯಾಕ್ ಬರ್ತೀನಿ ಬರ್ರಿ ಹಾಂ ಬರ್ರಿ ಬರ್ರಿ ಇನ್ನು ಏನೋ ಬೈತ ಬೈ ಬರ್ರಿ ನೀವು ಹಾಂ ನೀ ಮಾತಾಡಿಲ್ಲ ಇಲ್ಲೇ ಸೀಸನಿಂಗ್ ಇಲ್ಲ ಇನ್ನು 5-6 ಡಾಕ್ಟರ್ ಒಬ್ಬರು ಯಾರು ಡ್ಯೂಟಿ ಡಾಕ್ಟರ್ ಇಲ್ಲಿ ಕೆಲಸ ಮಾಡಿದ್ರೆ ಮುಂದೆ ಬರೀ ಅಂದ್ರೆ ಆಂಬುಲೆನ್ಸ್ ಕಳ್ಸ ಅಂತ ಹೇಳ್ತಾರೆ. ಈಗ ಕೇಳಿದ್ರೆ ಗುಂಡಗಿರಿ ಮಾಡಕ್ ಬಂದ್ರೆ ಅದಕ್ಕಾಗಿ ವಿಷಯ ಏನಪ್ಪ ಅಂದ್ರೆ ಸುರಪುರ ತಾಲೂಕು ಕಾನೂರು ಬಾಣತಪ್ಪ ಅಂದ್ರೆ ಸರ್ಕಾರ ಆಸ್ಪತ್ರೆಗೆ ಇವರು ಡಾಕ್ಟರ್ ಮಂಜುನಾಥ್ ಅಂತ ಸರ್ ಇಲ್ಲಿ ಡ್ಯೂಟಿ ಡಾಕ್ಟರ್ ಎಷ್ಟು ಮಂದಿ ಕೇಳಿದ್ರೆ ಗುಂಡವರ್ತನೆ ಮಾಡಿ ಕೇಸ್ ಮಾಡ್ತಂತ ಕೇಳಿ ನಮಗೆ ಜೀವ ಬೆದರಿಕೆ ಹಾಕತ್ತಾರ ಬಂದ ತಳಿ ಪಬ್ಲಿಕ್ ಒಳಗೆ ಗುಂಡಗಿರಿ ಮಾಡಿ ಕೇಸ್ ಮಾಡ್ತಂತ ಕೇಳಿ ಜನರ ಮ್ಯಾಗ ತೊಂದರೆ ಮಾಡಕತ್ತ ಸರ್. ಅದಕ್ಕಾಗಿ ಪೊಲೀಸರಿಗೆ ಮಾಡಿ ನಾವೊಬ್ಬ ಜಿಲ್ಲಾಧ್ಯಕ್ಷ ಸರ್ ಈಗ ಇದಕ್ಕೆ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಇದಕ್ಕೆ DH ಸುರಪುರ ತಾಲೂಕರು ಬಂದು ಮಂಜುನಾಥ್ ಸರ್ ಮತ್ತು ಡ್ಯೂಟಿ ಡಾಕ್ಟರ್ ಎಷ್ಟು ಮಂದಿ ಅವ್ರ ಮೇಲೆ ಕ್ರಮ ತಗೊಳಕ್ಕೆ ಬಂದ್ರೆ ಎಷ್ಟಾಗಿ ಮಾಡಿದ್ರೆ ಗ್ಯಾಂಗ್ ಸರ್.